ಗಂಡು ಮಕ್ಕಳಿಗೆ ಯಾವ ಏಜು ಅಥವಾ ಯಾವ ರೀತಿಯ ಒಂದು ಹಾರ್ಮೋನಿಕ್ ಇಂಬ್ಯಾಲೆನ್ಸಸ್ನ ನಾವು ಕಂಡುಹಿಡಿಬಹುದು? ಆ ಹುಡುಗ ಎಲ್ಲ ಎಕ್ಸಸೈಸ್ ಮಾಡಿಕೊಂಡು ಆಕ್ಟಿವ್ ಆಗಿ ಇದ್ರೂ ಕೂಡ ಇದೆಲ್ಲ ವೇಟ್ ತೂಕ ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇದೆ, ಆ ಥರ ಏನಾದರೂ ಕಾಣಿಸಿದಾಗ ಖಂಡಿತ ಅದ್ರ ಕಡೆಗೂ ಗಮನ ಕೊಡಬೇಕು. ನಾವು ಎಷ್ಟೇ ಮುಂದುವರೆದಿದ್ದೀವಿ, ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಅವ್ನ ಗಂಡು ಸರಿ ಹೋಗುತ್ತೆ. ಇವಾಗ ನಮ್ಮ ಹತ್ರ ಪ್ರೂಫೇ ಇದೆ, WHO ಎವಿಡೆನ್ಸ್ ಕೊಟ್ಬಿಟ್ಟಿದೆ. ಈಗ ಪರಿಸರ ಕಲುಷಿತ ಆಗಿರೋದ್ರಿಂದ ಅವ್ರಿಗೂ ಆಗ್ತಾ ಇದೆ, ಆಹಾರ ಚೆನ್ನಾಗಿಲ್ದೇ ಇರೋದ್ರಿಂದ ಅವ್ರಿಗೂ ಆಗ್ತಾ ಇದೆ. ಸಂಭೋಗದ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ ತಕ್ಷಣ ವೀರ್ಯಾಣುನಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಅವೆರಡು ಕಂಪ್ಲೀಟ್ಲಿ ಸೆಪರೇಟ್. ಚಿಕ್ಕ ವಯಸ್ಸಿನಲ್ಲೇ ಅದು ಗಮನ ಕೊಟ್ಕೊಂಡು ಬಂದರೆ ಇದನ್ನೆಲ್ಲ ತಡೆಗಟ್ಬೋದು. ಸಂತಾನ ಉತ್ಪತ್ತಿ ಅಂತೇನು ಹೇಳ್ತೀವಿ, ಈ ಒಂದು ಪದ್ಧತಿ, ಈ ಒಂದು ಏನಂತಾರೆ ಹಂತ ಹಂತವಾಗಿ ಯಾವ ರೀತಿ ಆಯುರ್ವೇದದಲ್ಲಿ ಇದಕ್ಕೆ ಏನಂತೀರ? ಬೀಜ, ಹೆಣ್ಣಿನ ಬೀಜ, ಗಂಡಿನ ಬೀಜ ಎರಡೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಕ್ವಾಲಿಟಿ ಹೇಗಿದೆ, ಆಹಾರದಲ್ಲಿ ಏನು ತಗೋತಾ ಇದ್ದೀರಾ, ಅದು ಜೀರ್ಣ ಆದ್ರೇ ಅದು ಪೋಷಣೆ ಸಿಗೋದು. ಸೊ ನಾವು ಎಷ್ಟು ಬುಡದಿಂದ ನೋಡ್ತೀವೋ ಅಷ್ಟು ನಮಗೆ ಇದು ಫಲಿತಾಂಶ ಬೇಗ ಸಿಗುತ್ತೆ, ಒಳ್ಳೆ ಫಲಿತಾಂಶ ಸಿಗುತ್ತೆ. ನಮಸ್ಕಾರ, ಆಯುರ್ ಅಭಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿವರೆಗೆ ಡಾಕ್ಟರ್ ಅನುಪಮಾ ಅವರು ಸಂತಾನಹೀನತೆಗೆ ಕಾರಣಗಳೇನು, ಸಂತಾನಹೀನತೆ ಅನ್ನುವಂಥದ್ದು ಒಂದು ಕಾಯಿಲೆ ಅಲ್ಲ, ಅದೊಂದು ಉಪದ್ರವ ಅಂತ ಹೇಳಿದ್ರು. ಸಂತಾನಹೀನತೆಗೆ 4 ದೋಷಗಳು ಪ್ರಮುಖ ಕಾರಣ. ನಾವದನ್ನ ಮೊದಲು ಪತ್ತೆ ಹಚ್ಚಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ 3 ರಿಂದ 6 ತಿಂಗಳ ಒಳಗೆ ಗರ್ಭ ಧರಿಸಬಹುದು ಅಂತ ಹೇಳ್ತಾರೆ. PCOS ಬಗ್ಗೆ ಮಾತನಾಡ್ತಾ ಸುಮಾರು 10 ರೀತಿಯ PCOS ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತಂತೆ. ಈ PCOSಗೆ ಕ್ಲೆನ್ಸಿಂಗ್ ಮತ್ತು ಪಂಚಕರ್ಮ ಚಿಕಿತ್ಸೆಗಳಿಂದ ಇದಕ್ಕೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆಹಾರ, ವಿಹಾರ, ಔಷಧಿಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ನಮಗೆ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಬನ್ನಿ ನೋಡೋಣ. ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆದ ಕೂಡಲೇ ಅವಳಲ್ಲಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಥವಾ ಹಾರ್ಮೋನ್ ಚೇಂಜಸ್ ಅನ್ನ ನಾವು ಕಂಡುಹಿಡಿಬಹುದು ಅಂತ. ಗಂಡು ಮಕ್ಕಳಿಗೆ ಯಾವ ಏಜು ಅಥವಾ ಯಾವ ರೀತಿಯ ಒಂದು ಹಾರ್ಮೋನಿಕ್ ಇಂಬ್ಯಾಲೆನ್ಸಸ್ನ ನಾವು ಕಂಡುಹಿಡಿಬಹುದು? ಇದು ಕೂಡ ಹೆಣ್ಮಕ್ಳಲ್ಲಿ ಈಗ ಪ್ಯೂಬರ್ಟಿ ಅಂತೀವಲ್ಲ, ಅದು ಶುರು ಆದಾಗ ಗಂಡು ಮಕ್ಕಳಲ್ಲೂ ಸುಮಾರು 13-14 ವಯಸ್ಸಿನಲ್ಲೇನೆ ಗಂಟ್ಲು ಹೊಡಿಯೋದು, ಆಮೇಲೆ ಗಡ್ಡ ಬೆಳೆಯೋದು, ಮೀಸೆ ಬೆಳೆಯೋದು, ಅದು ಹೇಗೆ ಅವಾಗ ಶುರು ಆದಾಗ ನಮ್ಗೆ ಏನಾದ್ರೂ ಬೇರೆ ಕಾಣಿಸುತ್ತಾ? ಹೆಂಗೆ ಅಂದ್ರೆ ಅತಿ ತೂಕ ಜಾಸ್ತಿ ಆಗ್ತಾ ಇರೋ ತರ ಕಾಣಿಸ್ತಾ ಇದೆಯಾ, ಹೊಟ್ಟೆ ಬರ್ತಾ ಇದೆಯಾ, ಅಥವಾ ಕೂದಲು ಉದುರೋಗ್ತಾ ಇದೆಯಾ ಕೂದಲು, ಅಥವಾ ತುಂಬಾ ಪಿಂಪಲ್ ಅಂದ್ರೆ ಪಸ್ ಹಾಗೆ ಅಂತ ಪಿಂಪಲ್ಗಳು ಆ ಥರ ಬರ್ತಾ ಇದೆಯಾ, ಅದು ಒಂದು 3-4 ತಿಂಗಳಿನಲ್ಲಿ ಅದು ರಿಸಾಲ್ವ್ ಆಗಬೇಕು. ಯಾಕಂದ್ರೆ ಆಗ್ತಾನೆ ಹಾರ್ಮೋನ್ ಚೇಂಜ್ ಆಗ್ತಾ ಇರುತ್ತೆ, ಬಾಡಿನೂ ಅದಕ್ಕೆ ಇನ್ನೂ ಹೊಂದ್ಕೊಂಡಿರಲ್ಲ. ಆದ್ರೆ ಅದು 6 ತಿಂಗಳಾದ್ರೂ ಅದು ಹಂಗೆ ಹೋಗ್ತಾ ಇದೆ, ಆ ಹುಡುಗ ಎಲ್ಲ ಎಕ್ಸಸೈಸ್ ಮಾಡಿಕೊಂಡು ಆಕ್ಟಿವ್ ಆಗಿ ಇದ್ರೂ ಕೂಡ ಇದೆಲ್ಲ ವೇಟ್ ತೂಕ ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇದೆ, ಆ ಥರ ಏನಾದರೂ ಕಾಣಿಸಿದಾಗ ಖಂಡಿತ ಅದ್ರ ಕಡೆಗೂ ಗಮನ ಕೊಡಬೇಕು. ನಾವು ಅಲ್ಲಿಂದನೇ ಮಾಡ್ಕೊಂಡು ಬಂದ್ರೆ ಮುಂದೆ ಸಂತಾನಹೀನತೆ ಅನ್ನೋ ಪ್ರಾಬ್ಲಮ್ನ ನಾವು ಕಮ್ಮಿ ಮಾಡ್ಬೋದು. ಖಂಡಿತವಾಗೂ ಇದ್ರ ಬಗ್ಗೆ ಬಹುಶಃ ನಾವು ತಂದೆ ತಾಯಿಯರಿಗೆ ಇದ್ರ ಬಗ್ಗೆ ಬೆಳಕು ಬೀರಬೇಕು. ನಾವು ಬಹುಶಃ ನನಗೆ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳಲ್ಲಿ ಅಪ್ರೋಚ್ ಆಗೋ ಹಾಗೆ, ವೈದ್ಯರನ್ನ ಅಪ್ರೋಚ್ ಆಗೋ ಹಾಗೆ ಗಂಡು ಮಕ್ಕಳನ್ನ ಮಾಡೋದಿಲ್ಲ ಅನ್ನೋ ಒಂದು ಇದೆ, ನಮ್ಮಲ್ಲಿ ಇದೆ ಆ ಪದ್ಧತಿ. ಅವ್ನ ಹುಡುಗ ನಡೆದು ಹೋಗುತ್ತೆ ಅನ್ನೋದು ಆ ಮೈಂಡ್ ಸೆಟ್ ಇನ್ನೂ ಇವತ್ತು ಹೋಗಿಲ್ಲ. ನಾವು ಎಷ್ಟೇ ಮುಂದುವರೆದಿದ್ದೀವಿ, ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಅವ್ನ ಗಂಡು ಸರಿ ಹೋಗುತ್ತೆ, ಪಾಪ ಹೆಣ್ಣಿದು ಇದನ್ನು ಸರಿ ಮಾಡೋಣ ಅನ್ನೊಂದು ಇರುತ್ತೆ. ಬಟ್ ಈ ಒಂದನ್ನ ದಯವಿಟ್ಟು ನೀವು ಇವತ್ತು ತಂದೆ ತಾಯಿಯರಿಗೆ ನೀವು ಬೆಳಕು ಬೀರಬೇಕು. ಹೌದು, ಅಲ್ಲ ಇವಾಗ ನಮ್ಮ ಹತ್ರ ಪ್ರೂಫೇ ಇದೆ, WHO ಎವಿಡೆನ್ಸ್ ಕೊಟ್ಬಿಟ್ಟಿದೆ. ಇವಾಗ ಯಾವುದೇ ಕಾರಣ ಆಗ್ಲಿ, ಈಗ ಫಲವತ್ತತೆನೇ ತಗೊಳ್ಳಿ ನೀವು, ಬಂಜೆತನ ಅಂದ ತಕ್ಷಣ ಅದು ಹೆಣ್ಮಕ್ಳ ಪ್ರಾಬ್ಲಮ್ ಅದೇ ಕಡೆ ಹೋಗುತ್ತೆ. ಇವಾಗ ಮುಟ್ಟಾದ ತಕ್ಷಣ ಅವ್ಳಿಗೆ ಏನೋ ನಡೀತಾ ಇದೆ, ಅದು ತಿಂಗಳು ಆಗ್ತಿರೋದ್ರಿಂದ ಅದು ಒಂದು ಸಹಾಯ ಮಾಡುತ್ತೆ. WHO ಏನು ಹೇಳಿದೆ ಅಂದರೆ, ಇಡೀ ಪ್ರಪಂಚದಲ್ಲಿ ಬಂಜೆತನ ಸ್ಟಡಿ ಮಾಡಿ ಅದರಲ್ಲಿ 30% ಹೆಣ್ಮಕ್ಳಿಂದ, ಇನ್ನು 30% ಗಂಡು ಮಕ್ಕಳಿಂದ ಇದು ಈಕ್ವಲ್ ಆಗಿಬಿಟ್ಟಿದೆ ಇವಾಗ. ಓಕೆ, ಆಮೇಲೆ ಇನ್ನು 30% ಗಂಡು ಹೆಣ್ಣು, ಮೇಲ್ ಅಂಡ್ ಫೀಮೇಲ್ ಫ್ಯಾಕ್ಟರ್ಸ್ ಎರಡೂ ಸೇರಿ ಇನ್ನು 10% ಯಾವ್ದ್ರಿಂದ ಅಂತ ವೇರಿಯಸ್ ಇರ್ಬೋದು ಅಂತ. ಇದೇ ಪ್ರೂಫ್ ನಮಗೆ ಗಂಡು ಮಕ್ಕಳಲ್ಲೂ ಅಷ್ಟೇ ಚೇಂಜಸ್ ಆಗ್ತಾ ಇದೆ. ಈಗ ಪರಿಸರ ಕಲುಷಿತ ಆಗಿರೋದ್ರಿಂದ ಅವ್ರಿಗೂ ಆಗ್ತಾ ಇದೆ,
ಆಹಾರ ಚೆನ್ನಾಗಿಲ್ದೇ ಇರೋದ್ರಿಂದ ಅವ್ರಿಗೂ ಆಗ್ತಾ ಇದೆ, ಅವ್ರು ಕಾಣಿಸ್ತಾ ಇಲ್ಲ. ಇದೇ ಪ್ರಾಬ್ಲಮ್ ನನಗೆ ಇವಾಗ ವೀರ್ಯಾಣು ಪರೀಕ್ಷೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ದಾಗೂ ಆಗತ್ತೆ, ಅವ್ರಿಗೇನು ತೊಂದರೆ ಇಲ್ಲ, ಅವರೇ ಡಿಸೈಡ್ ಮಾಡ್ಬಿಡೋದು, ತೊಂದರೆ ಇಲ್ಲ. ಹೆಣ್ಮಕ್ಳು ಹೇಳ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ಹೇಳ್ತಾರೆ, ಗಂಡಸ ಇಲ್ಲ, ನಂಗೇನು ಪ್ರಾಬ್ಲಮ್ ಇಲ್ಲ. ಸಂಭೋಗದ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ ತಕ್ಷಣ ವೀರ್ಯಾಣುನಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಅವೆರಡು ಕಂಪ್ಲೀಟ್ಲಿ ಸೆಪರೇಟ್. ಎಕ್ಸಾಕ್ಟ್ಲಿ. ಅದನ್ನ ಅಲ್ಲಿಂದಾನೆ ನೀವ್ ಹೇಳ್ದಂಗೆ ಚಿಕ್ಕ ವಯಸ್ಸಿನಲ್ಲೇ ಅದನ್ನ ಗಮನ ಕೊಟ್ಕೊಂಡ್ ಬಂದ್ರೆ ಇದನ್ನೆಲ್ಲ ತಡೆಗಟ್ಬೋದು. ಆ ಅವೇರ್ನೆಸ್ ಬರ್ಬೇಕು. ಅವ್ರಿಗೂ ಹಾರ್ಮೋನ್ಸ್ ಇದೆ, ಹಾರ್ಮೋನ್ಸ್ ಅಂದ ತಕ್ಷಣ ಬರೀ ಹೆಣ್ಮಕ್ಳ ಕಡೆನೇ ಅವ್ರ ಜೀವನನೂ ಹಾರ್ಮೋನ್ಸ್ ಇಂದಾನೇ ನಡೆಯೋದು. ಓಕೆ, ಅದು ಆ ಅವೇರ್ನೆಸ್ ತುಂಬಾ ತುಂಬಾ ಮುಖ್ಯ. ನನ್ನ ಇನ್ನೊಂದು ಪ್ರಶ್ನೆ ಇದೆ, ಬಹುಶಃ ಕೇಳ್ತೀನಿ, ಅದು ಹೇಗೆ ಯಾವ ರೀತಿ ನೀವು ಉತ್ತರಿಸ್ಬೋದು ಅಂತ ಹೇಳಿ. ಇವಾಗ ಒಂದು ಭೂಮಿ ಅದು ಫಲವತ್ತತೆ ಅಂದರೆ ಬೆಳೆ ಬೆಳಿಬೇಕು ಅಂತಂದರೆ ನಾವು ಪ್ರಾರಂಭ ಮಾಡೋದೇ ಬೀಜ ನೆಡೋದ್ರಿಂದ. ಹೌದು, ಬೀಜ ನೆಡ್ತೀವಿ, ಆಮೇಲೆ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಬಳಸಿ ಅದು ಮೊಳಕೆ ಹೊಡೆದು ಮೇಲ್ ಬರುತ್ತೆ. ಬಟ್ ಅಲ್ಲಿ ಬೇರೆ ಬೇರೆ ರೀತಿಯ ಬೀಜಗಳನ್ನು ನೆಡ್ತೇವೆ ಒಂದು ಬೆಳೆ ಬೇಕು ಅಂತಂದರೆ. ಬಹುಶಃ ಹೆಣ್ಣು ಅಥವಾ ನೀವು ಮಾಡೋ ಒಂದು ಕಾರ್ಯ ಇದಿದೆಯಲ್ಲ, ಈ ಬೀಜ ನೆಡುವಂತಹ ಕಾರ್ಯ ಅಥವಾ ಸಂತಾನ ಉತ್ಪತ್ತಿ ಅಂತೇನು ಹೇಳ್ತೀವಿ, ಈ ಒಂದು ಪದ್ಧತಿ, ಈ ಒಂದು ಏನಂತಾರೆ ಹಂತ ಹಂತವಾಗಿ ಯಾವ ರೀತಿ ಆಯುರ್ವೇದದಲ್ಲಿ ಇದಕ್ಕೆ ಏನಂತೀರ? ಖಂಡಿತ ಇದಕ್ಕೆ ಗರ್ಭೋತ್ಪತ್ತಿ ಸಾಮಗ್ರಿ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಇದಕ್ಕೆ 4 ಬೇಕೇ ಬೇಕು ಅಂತ ಹೇಳಿದ್ದಾರೆ. ನೀವು ಕೇಳಿದ್ರಿ ನಾನು ಹೇಗೆ ಶುರು ಮಾಡ್ತೀನಿ ಅಂತ, ಏನೇನು ನೋಡ್ತೀನಿ ಅಂತ. ಮೊದಲು ಆಹಾರ ವಿಹಾರ ಎಲ್ಲ ನೋಡಿ ನಾವು, ಆಮೇಲೆ ಸ್ಕ್ಯಾನು, ಬ್ಲಡ್ ರಿಪೋರ್ಟ್ ಎಲ್ಲ ನೋಡಿ ಅದರಲ್ಲಿ ಏನು ತಿಳ್ಕೊತೀವಿ. ಅದು ಹೇಗೆ ಹೇಳಿದ್ದಾರೆ ಅಂದ್ರೆ ಕ್ಷೇತ್ರ, ಮೊದಲನೇದು ಕ್ಷೇತ್ರ ಅಂದ್ರೆ ಭೂಮಿ. ಆ ಭೂಮಿ ಹೇಗಿದೆ, ಅದಕ್ಕೆ ಫಲವತ್ತತೆ ಇದೆಯಾ, ಅದನ್ನ ಸರಿಯಾಗಿ ಉತ್ತಿದೀವಾ ಅದನ್ನ ನೋಡ್ತೀವಿ. ಅದನ್ನೇ ಮೆಡಿಕಲಿ ಹೇಳಬೇಕು ಅಂದ್ರೆ ಯೂಟ್ರಸ್ ಚೆನ್ನಾಗಿದೆಯಾ, ಅಂಡಾಶಯ ಚೆನ್ನಾಗಿದೆಯಾ, ಫೆಲೋಪಿಯನ್ ಟ್ಯೂಬ್ಗಳು ಓಪನ್ ಆಗಿದೆಯಾ, ಅಂದ್ರೆ ಅದರ ಪ್ರಾಪರ್ ಪಾರ್ಟ್ಸ್ ಕರೆಕ್ಟ್ ಆಗಿದೆಯಾ, ಅದನ್ನ ಕ್ಷೇತ್ರ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಬೀಜ. ಓಕೆ, ಬೀಜ, ಹೆಣ್ಣಿನ ಬೀಜ, ಗಂಡಿನ ಬೀಜ ಎರಡೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಕ್ವಾಲಿಟಿ ಹೇಗಿದೆ. ಸುಮಾರು ಸಲ ತುಂಬಾ ಕಮ್ಮಿ ನಿಮ್ಗೆ ಮೊಟ್ಟೆಗಳಿದೆ ಅಮ್ಮ, ನೀವು IVF ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಲ್ಲ, ಒಂದೇ ಬೇಕಾಗಿರೋದು ನ್ಯಾಚುರಲ್ ಕನ್ಸೆಪ್ಷನ್. IVF ತುಂಬಾ ಬೇಕಾಗತ್ತೆ, ಯಾಕಂದ್ರೆ ಅದಂಥದ್ದು ಆ ಪ್ರೊಸೀಜರ್ ಆ ಥರದ್ದು. ನ್ಯಾಚುರಲ್ ಕನ್ಸೆಪ್ಷನ್ ಒಂದೇ ಬೇಕಾಗಿರೋದು. ಅದರದ್ದು ಕ್ವಾಲಿಟಿ ಹೇಗಿದೆ, ಅದ ಗಂಡಲ್ಲಿ ಹೇಗಿದೆ, ಹೆಣ್ಣಲ್ಲಿ ಹೇಗಿದೆ. ಮೂರನೇದು ಅಂಬು ಅಂತ ಹೇಳ್ತಾರೆ. ಅಂಬು ಅಂದ್ರೆ ನೀರು ಅಂತ ಅರ್ಥ. ಅಂದ್ರೆ ಪೋಷಣೆ, ಹೇಗೆ ಪೋಷಣೆ ನಡೀತಾ ಇದೆ, ಗೊಬ್ಬರ ಹಾಕ್ತಾ ಇದ್ದೀರಾ, ನೀರು ಕರೆಕ್ಟಾಗಿ ಹಾಕ್ತಾ ಇದ್ದೀವಾ, ಅತಿಯಾಗಿ ನೀರು ಹಾಕ್ತಾ ಇದ್ದೀವಾ, ಅದು ನೋಡ್ಕೊಳ್ಳೋ ಅಂಥದ್ದು. 4 ಅಂದ್ರೆ ಕಾಲ ಅಂದ್ರೆ 2 ಥರ ಅರ್ಥ ಮಾಡ್ಕೋಬಹುದು. ಒಂದು ಏಜ್, ವಯಸ್ಸು, ಗಂಡು ಹೆಣ್ಣು ವಯಸ್ಸು. ಅದು ಇನ್ನೊಂದಿದೆ, ಗಂಡಸರಲ್ಲಿ ಎಷ್ಟು ವಯಸ್ಸಾದ್ರೂ ಆಗ್ತಾ ಇರುತ್ತೆ ಅಂತ. ಅದು ನಿಜ ಅಲ್ಲ. ಅವ್ರಿಗೂ 40 ಆದ್ಮೇಲೆ ಅದ್ರದ್ದು ಕ್ವಾಲಿಟಿ ಕಮ್ಮಿ ಆಗತ್ತೆ. ಅದು ಅಂತ ತಿಳ್ಕೋದು. ಇನ್ನೊಂದು ಕಾಲ ಅಂದ್ರೆ ಏನು, ಅವರು ಸಂಭೋಗನ ಸರಿಯಾದ ಕಾಲದಲ್ಲಿ ಮಾಡ್ತಾ ಇದ್ದಾರ. ಅವ್ರಿಗೆ ಕೆಲವರಿಗೆ ಪೀರಿಯಡ್ಸು ಇರೆಗ್ಯುಲರ್ ಆಗಿರುತ್ತೆ, ಕರೆಕ್ಟಾಗಿ ಗೊತ್ತಾಗಲ್ಲ ಅವ್ರಿಗೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡಿರಲ್ಲ. ಸೊ ಅವರು ಪ್ರಯತ್ನ ಮಾಡಿದಾಗ ಅದು ಸರಿಯಾದ ಕಾಲ ಆಗಿಲ್ಲದೆ ಇರ್ಬೋದು. ಸೊ ಈ ಕ್ಷೇತ್ರ, ಅಂಬು, ಬೀಜ, ಕಾಲ ಅನ್ನೋದು ತುಂಬ ಮುಖ್ಯ. ಸೊ ಈ 4ರಲ್ಲೇನೆ ನಾವು ಪ್ರತಿಯೊಂದು ಸಂತಾನೋತ್ಪತ್ತಿಗೆ ಬೇಕಾಗಿರೋ ಪ್ರತಿಯೊಂದು ತುಂಬಿಕೊಂಡಿದೆ ಅದರಲ್ಲಿ. ಓಕೆ, ಈ ದೃಷ್ಟಿನಲ್ಲಿ ನೋಡಿದಾಗ ನಮ್ಗೆ ಯಾವುದು ಮಿಸ್ ಮಾಡೋದಿಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್ ಅಂಬು ಅಂತ ಹೇಳಿದೆ, ಬರೀ ಅದು ಪೋಷಣೆ ಅಲ್ಲ. ಆ ಪೋಷಣೆ ಎಲ್ಲಿಂದ ಬರುತ್ತೆ, ನಿಮ್ಮ ಆಹಾರದಿಂದ ಬರುತ್ತೆ. ಸೊ ನೀವು ಆಹಾರದಲ್ಲಿ ಏನು ತಗೋತಾ ಇದ್ದೀರಾ, ಅದು ಜೀರ್ಣ ಆದ್ರೇನೆ ಅದು ಪೋಷಣೆ ಸಿಗೋದು. ಸೊ ನಾವು ಎಷ್ಟು ಬುಡದಿಂದ ನೋಡ್ತೀವೋ ಅಷ್ಟು ನಮಗೆ ಇದು ಫಲಿತಾಂಶ ಬೇಗ ಸಿಗತ್ತೆ, ಒಳ್ಳೆ ಫಲಿತಾಂಶ ಸಿಗತ್ತೆ. ಇದು ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕರೆಕ್ಟ್. ಇದೆಲ್ಲ ಒಂದು ಕ್ರಿಯೆ, ಕರೆಕ್ಟ್, ಒಂದು ಏನಂತ ಹೇಳ್ತಾರೆ, ಕ್ರಿಯೇಟಿವಿಟಿ ಪ್ರಾಸೆಸ್. ಬಟ್ ಇಲ್ಲಿ ಮನಸ್ಥಿತಿ ಎಷ್ಟು ಮುಖ್ಯವಾಗತ್ತೆ. ಖಂಡಿತ. ಅದೇ ಶುರು, ಅದೇ ಕೊನೆ. ಅದು ಕೆಲವರಲ್ಲಿ ನನಗೇನೋ ಆಗ್ಬಿಟ್ಟಿದೆ, ನನಗೆ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ರ ದೇಹದ ಬಗ್ಗೆ ಅವರೇ ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕರ್ಧ IVF ಹೋಗ್ತಾರೆ. ಇಲ್ಲ ಡಾಕ್ಟ್ರೆ ನನಗೆ ಆಗತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಯಾಕಮ್ಮ ನಂಬಿಕೆ ಇಲ್ಲ ಅಂದರೆ, ನೋಡಿ ಈ ತೊಂದರೆ ಇದೆ ನನಗೆ, ಆ ತೊಂದರೆ ಇದೆ ನನಗೆ, ಹೆಂಗೆ ಗೊತ್ತಾಯ್ತು ನಿಮಗೆ, ನೋಡಿದ್ರ ತೊಂದರೆ ಇದೆ? ಇಲ್ಲ ನಾನು ಗೂಗಲಲ್ಲಿ ನೋಡಿದೆ, ಈ ಥರ ಇದ್ರೆ ಅದನ್ನು ನೋಡಿ ಅದೊಂಥರ ಸ್ಟ್ರೆಸ್. ಇನ್ನೊಂದು ಅವ್ರು ಕೆಲಸ ಮಾಡೋದು ಬೆಳಗ್ಗೆ 6 ಗಂಟೆಗೆ ಶುರು ಆದರೆ ರಾತ್ರಿ 12 ಗಂಟೆ ತನಕ ಕೆಲಸಗಳು ನಡೀತಾನೇ ಇರುತ್ತೆ. ಆನ್ಲೈನ್ ವರ್ಕ್ ಅಂದ್ರೆ ಅದು ಮುಗಿದೇ ಇರೋ ಕೆಲಸ, ಅದು ಕೂತ್ಕೊಂಡು ಮಾಡೋ ಕೆಲಸಗಳು ಎಲ್ಲನೂ ಸಾಮಾನ್ಯ ಅದನ್ನೇ ಮಾಡ್ತಾ ಇರ್ತಾರೆ. ಅದರಿಂದನೂ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಅಂದ್ರೆ ನಾವು ಬರೀ ಟೆನ್ಷನ್ ಅಂತ ಮಾತಾಡ್ತಾ ಇಲ್ಲ, ಆಕ್ಚುಲಿ ಸ್ಟ್ರೆಸ್
ವಿಚ್ ಹ್ಯಾಪನ್ಸ್ ಇನ್ ಯುವರ್ ಬಾಡಿ. ಏನಂದು ಹೇಗೆ ನಡೆಯುತ್ತೆ ಅಂದರೆ, ಇವಾಗ ನೀವು ಯಾವುದೋ ಒತ್ತಡದಲ್ಲಿದ್ದೀರಾ, ನೀವು ನಮಗೊಂದು ಎಕ್ಸಾಮೋ ಇಂಟರ್ವ್ಯೂನೋ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಬಾಡಿ ಏನು ಅದಕ್ಕೆ ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಅಂತ ಅದು ತಯಾರಿ ಮಾಡುತ್ತೆ. ಅದು ಒಳ್ಳೇದು, ನಮಗೆ ಬೇಕು, ಅದು ನಮ್ಮ ಬಾಡಿ ಆ ಥರ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಸೊ ನಿಮ್ಮ ಹಾರ್ಟು ಆಪ್ಟಿಮಲ್ ಆಗಿ ನಡೀತಾ ಇದೆ, ಕಿಡ್ನಿ, ಲಿವರು ಏನಿದೆಯೋ ಆಲ್ ದ ವೈಟಲ್ ಆರ್ಗನ್ಸ್ ಜೋರಾಗಿ ನಡೀತಾ ಇರುತ್ತೆ. ನೀವು ಆ ಕೆಲಸ ಮುಗೀತು ಅದೆಲ್ಲನೂ ವಾಪಸ್ ಬರಬೇಕು. ನಾನು ಯುದ್ಧದ ಇದರಲ್ಲೇ ಸರ್ವೈವಲ್ ಮೋಡಲ್ಲೇ ಇರ್ತೀನಿ ಅಂದರೆ ದೇಹ ಏನು ಅನ್ಕೊಳುತ್ತೆ, ಇವ್ರು ಯಾರೋ ಯುದ್ಧಕ್ಕೆ ಹೋಗೋರು, ಇವ್ರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ, ಇದು ಸರಿಯಾದ ಕಾಲ ಅಲ್ಲ, ಇದನ್ನ ಸರ್ವೈವಲ್ ಮೋಡ್ ಅಂತ ಹೇಳ್ತೀವಿ. ಆದ್ದರಿಂದ ನೀವು ಬರಬೇಕು. ಕೆಲವ್ರದ್ದು ಹೇಗಿರುತ್ತೆ ಅಂದರೆ, ಈಗ ನಾವು ಬೆಳಗ್ಗೆ ಅಡುಗೆ ಮಾಡ್ತಾ ಇರ್ತೀವಿ, ಆಫೀಸ್ಗೆ ಹೋಗ್ಬೇಕಂದ್ರೆ ಒಂದು 3 ಥರ ತಿಂಡಿ ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ ಡಬ್ಬಿಗೆ ಅಂತ ಇಟ್ಕೊಳ್ಳಿ. ನಾವು ಒಂದ್ಸಲ ಒಲೆ ಸ್ಟವ್ ಆನ್ ಮಾಡಿ ಒಂದಾಯ್ತಾ ಇಡ್ತೀವಿ, ಅದನ್ನ ಆಫೇ ಮಾಡಲ್ಲ, ಇನ್ನೊಂದಿಡ್ತೀವಿ. ಆ ತರ ನಮ್ಮ ಜೀವನಗಳು ಇವಾಗ. ಓಕೆ, ಆ ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಾಲ್ ಜಾಸ್ತಿ ಆಯ್ತು ಅಂದ್ರೆ ರೀಪ್ರೊಡಕ್ಟಿವ್ ಹಾರ್ಮೋನ್ಗಳೆಲ್ಲ ಕಮ್ಮಿ ಆಗುತ್ತೆ. ನನಗೆ ಅದ್ರಲ್ಲಿ ಈ ಕೆಲಸ ಇಲ್ಲ ಅಂತ ಮಲ್ಕೊಂಡ್ಬಿಡತ್ವೆ. ಸೊ ಸ್ಟ್ರೆಸ್ ಅನ್ನೋದು ತುಂಬಾ ಮತ್ತೆ ನಾವು ಪೇಷಂಟ್ಸ್ ಬಂದಾಗ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸ್ಟ್ರೆಸ್ ಇದೆ, ನಮ್ಮ ಲೈಫ್ ಇರೋದೇ ಹಾಗೆ, ನಿಮ್ಗೆ ಎಲ್ರಿಗೂ ಅದೇ ಇರೋದು. ಕೆಲವೊಂದ್ಸಲ ಏನಾದ್ರು ಚೇಂಜ್ ಮಾಡ್ಕೋಬೋದಾ, ಬೇಗ ಕೆಲಸ ಮುಗಿಸ್ಬೋದಾ, ಮುಗಿಸಿದ್ಮೇಲೆ ನಮ್ಮ ಲ್ಯಾಪ್ಟಾಪು ನಮ್ಮ ಫೋನ್ ಸ್ವಲ್ಪ ದೂರ ಇಡ್ಬೋದಾ, ಆ ಥರ ಯೋಚನೆ ಮಾಡಬೇಕು. ಮಲ್ಗೋಗ ಒಂದು ಯೋಗ ನಿದ್ರೆ ಮಾಡ್ಬೋದಾ, ಅಥವಾ ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಪ್ರಾಣಾಯಾಮ ಮಾಡ್ಬೋದಾ, ಒಂದು ವಾಕಿಂಗ್ ಹೋಗ್ಬೋದಾ, ಆ ಥರ ಸ್ಟ್ರೆಸ್ ಕೋಪಿಂಗ್. ಅದಕ್ಕೆ ಸ್ಟ್ರೆಸ್ಸನ್ನ ನಮ್ಮ ಬಾಡಿಗೆ ಇಲ್ಲಪ್ಪ ನೀನು ಸ್ಟ್ರೆಸ್ ಮಾಡ್ಕೊಳ್ಳೋ ಈ ಟೈಮಲ್ಲಿ ಒಂದು 2 hours ರೆಸ್ಟ್ ಕೊಡೋಕ್ಕಾಗತ್ತಾ, ರಿಲ್ಯಾಕ್ಸ್ ಮಾಡೋಕ್ಕಾಗತ್ತಾ ಅಂದರೆ ನಿದ್ದೆನೇ ಮಾಡಬೇಕು ಅಂತ ಅಲ್ಲ. ನಾನು ಹೇಳಿದ್ನಲ್ಲ, ಯುದ್ಧದ ಥರ ಇರಬಾರ್ದು ನಮ್ಮ ಬಾಡಿನಲ್ಲಿ. ಇಲ್ಲ, ನಾವು ಪೀಸ್ಫುಲ್ ಟೈಮಲ್ಲಿ ಇದ್ದೀವಿ ಅನ್ನೋ ಒಂದು ಸಿಗ್ನಲ್ ನಾವು ಬಾಡಿಗೆ ಕೊಡಬೇಕು. ಆವಾಗ ಅದು ಈ ಥರ ಸಂತಾನೋತ್ಪತ್ತಿ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡೋದು. ಅದು ನನಗನ್ಸುತ್ತೆ ಬಹುಶಃ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನು ಶುರು ಮಾಡೋಕೆ ಮುಂಚೆ ನೀವು ಮೊದಲು ಮಾನಸಿಕ ತಜ್ಞರಾಗಬೇಕು. ಖಂಡಿತ. ಅದಕ್ಕೆ ಎಷ್ಟು ಸಿಟ್ಟಿಂಗ್ಸ್ ತಗೋತೀರಿ ನೀವು ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ? ಮೊದಲನೇ ಸಿಟ್ಟಿಂಗ್ ಅಲ್ಲೇ ಸಾಮಾನ್ಯ ಒಂದು ಬರುತ್ತೆ. ಆಮೇಲೆ ನಾನು ಒಬ್ಬರನ್ನ ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಸೆಪರೇಟ್ ಆಗಿ ಕರೆದು ನಾನು ಮಾತಾಡಿಸ್ತೀನಿ. ಓಕೆ, ಫಸ್ಟ್ ನನಗೆ ಸಿಟ್ಟಿಂಗ್ ಅಲ್ಲೇ ಒಂದು 45 ನಿಮಿಷದಿಂದ 60 ನಿಮಿಷ ನಾನು ಮಾತಾಡ್ತೀನಿ. ಅದು ನನ್ನ ಪದ್ಧತಿ. ನನಗೆ ಪೂರ್ತಿ ಗೊತ್ತಾದ್ಮೇಲೆ ನಾನು ಟ್ರೀಟ್ಮೆಂಟ್ ಶುರು ಆಗೋದು. ಯಾವುದೇ ಅನುಮಾನ ಇದ್ರು ಡಯಾಗ್ನೋಸಿಸ್ ಅಂಡ್ ದೆನ್ ಟ್ರೀಟ್ಮೆಂಟ್. ಮತ್ತೆ ನಾನು ಯಾವುದೇ ರೀತಿ ಸೀಕ್ವೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಲ್ಲ. ಸೀಕ್ವೆನ್ಷಿಯಲ್ ಅಂದ್ರೆ ಹೇಗೆ, ನಿಮ್ಮ ಮಕ್ಕಳಾಗ್ತಿಲ್ವಾ, ಆಯ್ತು ಇದನ್ನ ಫಸ್ಟ್ ಟ್ರೈ ಮಾಡೋಣ. ಯೂಶಲಿ ಓವ್ಯುಲೇಷನ್ ಇಂಡಕ್ಷನ್ ಅಂತ ಮಾಡ್ತಾರೆ, ಅದನ್ನ ಒಂದು 3 ಸೈಕಲ್ ಮಾಡ್ತಾರೆ. ಆಗ್ಲಿಲ್ವಾ IUI ಮಾಡೋಣ, ಅದು ಆಗ್ಲಿಲ್ವಾ IVF ಮಾಡೋಣ. ದಿಸ್ ಇಸ್ ಸೀಕ್ವೆನ್ಷಿಯಲ್ ಟ್ರೀಟ್ಮೆಂಟ್. ಅದು ಯಾವ ಕಾರಣದಿಂದ ಆಗ್ತಾ ಇಲ್ಲ ಅನ್ನೋದನ್ನ ನೋಡದೆ ಮಾಡಿದಾಗ ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು PCOS ಬಗ್ಗೆ ಕೇಳಿದ್ರಿ. PCOS ಇದ್ದುಕೊಂಡು ನಾನು ಬರೀ ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡ್ತೀನಿ. ನಾನು PCOS ಕೆಲವ್ರು ಹೇಳ್ತಾರೆ, ಇಲ್ಲ ನನ್ಗೆ ಹೇಳಿದ್ರು ನನಗೆ ಬಾರ್ಡರ್ ಲೈನ್ PCOS ಇದೆಯಂತೆ, ಇಲ್ಲ ನಂಗೆ ತುಂಬ ಮೈಲ್ಡ್ ಆಗಿದೆಯಂತೆ, ಅದರಿಂದ ಏನೂ ಆಗಲ್ಲ ಅಂತ. ನಿಮಗೆ ಆಗ್ತಾ ಇಲ್ಲ. ಸೊ ಅದು ಮೈಲ್ಡ್ ಬಾರ್ಡರ್ ಲೈನು, ನಿಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಆಗ್ತಾ ಇದೆ, ನೆಗೆಟಿವ್ಲಿ ರಿಯಾಕ್ಟ್ ಆಗ್ತಾ ಇದೆ. ಸೊ ಡಯಾಗ್ನೋಸಿಸ್, ಅದಕ್ಕೆ ಟ್ರೀಟ್ಮೆಂಟ್, ಫರ್ಟಿಲಿಟಿ ಆಟೋಮೆಟಿಕ್ ಆಗುತ್ತೆ. ಈ ರೀತಿನಲ್ಲಿ ನಾವು ಮಾಡ್ತೀವಿ. ಈಗ ನಾವು IVFಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಶುರುವಾತಿನಲ್ಲೇ ಇಂಜೆಕ್ಷನ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನೆಲ್ಲ ಕೊಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಹೇಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಇಲ್ಲಿ ಯಾವ ಹಂತದಲ್ಲಿ ನೀವು ಹಂತವಾಗಿ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಶುರು ಮಾಡ್ತೀರಿ, ಅದರ ಹಂತಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಈಗ ನೀವು ಕೇಳಿರ್ಬೋದು, ನಾವು ಎಲ್ಲ ಪ್ರೈಮರಿ ಸ್ಕೂಲಲ್ಲಿ ಓದಿರ್ತೀವಿ, ರೆಸ್ಪಿರೇಟರಿ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಈ ಥರ ಎಲ್ಲ. ಅದೇ ಥರ ಆಯುರ್ವೇದದಲ್ಲಿ ಧಾತುಗಳು ಅಂತೀವಿ. ಧಾತು ಅಂದರೆ ಧಾರಣಾಮ್ ಧಾತು, ಯಾವುದು ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ಬಿಲ್ಡ್ ಮಾಡುತ್ತೋ ಅದನ್ನು ಧಾತು ಅಂತೀವಿ. ಅದನ್ನು 7 ಧಾತುಗಳು ಇವೆ ನಮಗೆ. ಓಕೆ, ರಸ, ರಕ್ತ, ಮಾಂಸ, ಪಂಚ ಅಂತ ಈ ಥರ 7 ಇವೆ. ಓಕೆ, ಅತ್ಯಂತ ಮೇಲ್ಗಡೆ ನೀವು ಇದನ್ನ ಒಂದು ಬಿಲ್ಡಿಂಗ್ ಅಂತ 7 ಫ್ಲೋರ್ ಬಿಲ್ಡಿಂಗ್ ಅಂತ ಕಲ್ಪನೆ ಮಾಡಿಕೊಂಡ್ರೆ 7ನೇ ಫ್ಲೋರಲ್ಲಿ ಶುಕ್ರಧಾತು ಇರೋದು, ಅಂದ್ರೆ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಇರೋದು 7th ಫ್ಲೋರಲ್ಲಿ. ಓಕೆ, ರಸಧಾತು ಇರೋದು ಫೌಂಡೇಶನ್, ಅಂದ್ರೆ ನಮ್ಮ ನ್ಯೂಟ್ರಿಷನ್. ಓಕೆ, ಎಷ್ಟು ನಿಮಗೆ ನ್ಯೂಟ್ರಿಷನ್ ಇದೆ, ಅದರಿಂದ ಎಷ್ಟು ಬಲ ಬರ್ತಾ ಇದೆ, ಅದು ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಇದೆಲ್ಲ ಹಂತವಾಗಿ ನಾವು ಸರಿ ಮಾಡ್ಕೊಂಡು ಮಾತ್ರ ನಾವು ಶುಕ್ರಧಾತುನ ಸರಿ ಮಾಡೋಕ್ಕಾಗೋದು. ಇದು ಅದೇ ಬಿಲ್ಡಿಂಗ್ ಅಲ್ಲಿ ಅಳ್ಳಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಕ್ರ್ಯಾಕ್ ಬಿಡ್ತಾ ಇದೆ ಅಂತ ಇಟ್ಕೊಳ್ಳಿ, ನೀವು ಹೋಗಿ 7ನೇ ಫ್ಲೋರಿಗೆ ಡೆಕೋರೇಟ್ ಮಾಡ್ಬೋದು ಅಷ್ಟೇ ಹೊರತು ಇಲ್ಲಿ ಕ್ರ್ಯಾಕ್ ಬಿಟ್ಟಿರೋದನ್ನ ಸರಿ ಮಾಡದೆ ಅದನ್ನ ಸರಿ ಮಾಡಕ್ ಸಾಧ್ಯ ಇಲ್ಲ.
ಓಕೆನಾ. ನಾನು ಎಲ್ಲರಿಗೂ ಇದನ್ನ ಹೇಳ್ತೀನಿ, ಇದನ್ನ ಯೋಚನೆ ಮಾಡಿ. ಈ ಫೌಂಡೇಶನ್ ಒಂದೊಂದೇ ಅಯ್ಯೋ ಅದಷ್ಟು ದೂರ ಇದೆ, ಅದು ಲೇಟ್ ಆಗುತ್ತೆ, ನೀವು ಏನೇ ಅನ್ಕೋಬಹುದು, ಅದು ಸರಿ ಹೋಗಲ್ಲ. ಯಾಕಂದ್ರೆ ನಿಮ್ ಫೌಂಡೇಶನ್ ಸರಿ ಅಂತ ಬಿದ್ದು ಹೋಗುತ್ತೆ. ಅದು ಅತ್ಯಂತ ಮೇಲ್ಗಡೆ ಇರೋವಂಥದ್ದು. ಉತ್ತರ ಧಾತು ಅಂತೀವಿ, ರಸ ಸರಿ ಹೋದ್ರೆ ರಕ್ತ ಸರಿ ಹೋಗೋದು, ಅದು ಸರಿ ಹೋದ್ರೆ ಹಂಗೆ ಶುಕ್ರನ ಮೇಲಿರೋದ್ರಿಂದ ಇದೆಲ್ಲ ಸರಿ ಮಾಡ್ಕೊಂಡು ಬರ್ಬೇಕು. ಆದರೆ ಅವಾಗ ಇದು ನಮ್ಮ ಪದ್ಧತಿ. ಸೊ ಅದಕ್ಕೆ ನಾನು ಹೇಳಿದ ಹಾಗೆ ಫಸ್ಟ್ ಆಹಾರ ಸರಿ ಮಾಡ್ತೀವಿ, ಅವಾಗ ರಸಧಾತು ಸರಿ ಹೋಗುತ್ತೆ. ಇನ್ನೇನಾದ್ರೂ ಇವಾಗ ರಕ್ತ ಶುದ್ಧಿ ಅವಶ್ಯಕತೆ ಇರ್ಬೋದು, ಅದನ್ನ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಇನ್ನೇನಾದ್ರೂ ಈಗ ಶುಗರ್, ಥೈರಾಯ್ಡ್, ಇನ್ಯಾವ್ದಾದ್ರು ಕಾಯಿಲೆ ಇರ್ಬೋದು, ಅದನ್ನ ಸರಿ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಬೀಜ ಶುದ್ಧಿ ಮಾಡ್ತೀವಿ. ಬೀಜ ಶುದ್ಧಿ ಮಾಡಿ ಆಮೇಲೆ ಗರ್ಭ ಸಂಸ್ಕಾರ, ಅಂದ್ರೆ ನೀವು ಇವಾಗ ಗರ್ಭಧಾರಣೆಗೆ ತಯಾರಾಗಿದ್ದೀರಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನ್ ಮಾಡ್ತೀವಿ, ಆಹಾರಕ್ಕೆ ಡಯಟ್ ಕೊಡ್ತೀವಿ. ಓಕೆ, ಈ ಡಯಟ್ ತಿಂಗಳು ಚೇಂಜ್ ಆಗಬಹುದು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಅವಶ್ಯಕ ಆಗಿರುವಂತ ಡಯಟ್ ಇರ್ಬೋದು, ಸುಮಾರು ಬಿಡಿಸ್ತೀವಿ ಅವಾಗ. ಓಕೆ, ಬಾಡಿಗೆ ರೆಸ್ಟ್ ಬೇಕು. ಓಕೆ, ನೀವು ಏನೋ ಮೇಲ್ ಹಾಕ್ತಾ ಇದ್ರೆ ಅದು ಆಲ್ರೆಡಿ ಬರ್ಡನ್ ಆಗಿರೋ ಬಾಡಿನಲ್ಲಿ ಇನ್ನು ಟ್ರೀಟ್ಮೆಂಟ್ ಫಲವತ್ತೆ ಕೊಡಲ್ಲ. ಅದಕ್ಕೋಸ್ಕರ ನಾವು ಕೆಳಗಿಂದ ಶುರು ಮಾಡ್ತೀವಿ, ಆಹಾರದಿಂದ ಶುರು ಮಾಡಿ ನಿಮ್ಗೆ ಎಕ್ಸಸೈಸು ಅದು ಅಂತ ಮಾಡಿ ಇದು ಆಯುರ್ವೇದಿಕ್ ಔಷಧಿಗಳನ್ನ ಶುರು ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಪಂಚಕರ್ಮ ಮಾಡ್ತೀವಿ. ಕೆಲವೊಂದ್ರಲ್ಲಿ ಪಂಚಕರ್ಮ ಮೊದಲೇ ಮಾಡ್ತೀವಿ, ನಾನು ಅದನ್ನ ಬಗ್ಗೆ ಮತ್ತೆ ಹೇಳ್ತೀನಿ ನಿಮ್ಗೆ. ಸೊ ಪಂಚಕರ್ಮ ಮಾಡಿ ಈ ತರ ಒಂದು ಆಹಾರ, ವಿಹಾರ, ಔಷಧಿ, ಪಂಚಕರ್ಮ ಈ ತರ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಕೆಳಗೆ ರಸಧಾತುವಿಂದ 7ನೇ ಫ್ಲೋರ್ ಶುಕ್ರಧಾತುವಿಗೆ ಲಿಫ್ಟ್ ಅಲ್ಲಿ ಹೋಗ್ಬಿಡ್ಬೇಕು, ನಾವು ಸುಲಭವಾಗಿ ಹೋಗ್ಬಿಡ್ಬೇಕು. ಅದೇ ಎಲ್ಲ ಭದ್ರವಾಗಿದ್ದಾಗ ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ಅಂದ್ರೆ ನಿಮ್ಮ ಆರೋಗ್ಯ ಮಗು ಆಗೋ ಸಮಯದಲ್ಲಿ ಚೆನ್ನಾಗಿದ್ದರೆ ಅದನ್ನೇ ನೀವು ಕೊಡೋದು, ಅದೇ ನೀವು ಗಿಫ್ಟ್ ಕೊಡ್ತಾ ಇರೋದು. ಅದು ನಮ್ದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಪೇರೆಂಟ್ಸ್ ಅಲ್ವಾ. ಅದನ್ನ ಸರಿ ಏನೋ ಒಂದು ಆಗ್ಬಿಟ್ರೆ ಸಾಕಂತಲ್ಲ, ನಮ್ಮ ಆರೋಗ್ಯದ ಮೇಲೆ ಅದರಿಂದ ಡಿಪೆಂಡ್ ಆಗಿರೋದ್ರಿಂದ ಅದನ್ನು ಪರ್ಫೆಕ್ಟ್ ಆಗಿ ನಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡು ಆರೋಗ್ಯವಂತ ಮಕ್ಕಳನ್ನ ಪಡ್ಕೋಬಹುದು. ಓಕೆ.